ಎಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ ಎರಡನೇ ದಿನದ ಕಗ್ಗದ ವ್ಯಾಖ್ಯಾನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಿನ್ನೆಯ ಕಗ್ಗದ ವ್ಯಾಖ್ಯಾನಕ್ಕೆ ತಾವುಗಳೆಲ್ಲ ಉತ್ತಮವಾದಂತಹ ಪ್ರತಿಕ್ರಿಯೆಗಳನ್ನು ನೀಡಿದ್ರಿಂದ ಕಗ್ಗದ ವ್ಯಾಖ್ಯಾನವನ್ನು ಹೆಚ್ಚಾಗಿ ಮಾಡಬೇಕು ಅಂತ ಪ್ರೋತ್ಸಾಹ ಸಿಗ್ತಾ ಹೋಯ್ತು. ಅದೇ ರೀತಿ ನಿನ್ನೆ ಒಂದು ವಿಷಯವನ್ನು ಹೇಳಿದ್ದೆ. ಕಗ್ಗದ ವ್ಯಾಖ್ಯಾನವನ್ನ ಮಾಡುವ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಮೊದಲು ನನ್ನನ್ನು ನಾನು ಜ್ಞಾನವನ್ನು ಅರಿವಾಗಿ ಬದಲಾಯಿಸ್ಕೋಬೇಕು ಅಂತ. ಎಸ್, ಈ ಚಿಂತನೆ ಇಟ್ಕೊಂಡು ಹೊರಟಾಗ ನನಗೆ ಡಿ.ವಿ.ಜಿ. ಅವರ ಒಂದು ಕಗ್ಗ ಜ್ಞಾಪಕ ಬಂತು. ಯಾವುದು ಅಂತ ಹೇಳ್ತೀರಾ? ಅದೇ, ಎಲ್ಲ ಅರೆ ಬೆಳಕು ಅರೆ ಸುಳಿವು ಅರೆ ತಿಳಿವು ಇಲ್ಲಿ, ಎಲ್ಲ ಎಲ್ಲಿ ಪರಿಪೂರ್ಣವೋ ಅದನ್ನರಿಯುವ ತನಕ ಸೊಲ್ಲಿಸುವರಾರು ಪೇಟೆಯೊಳಗ್ ಒಳಗುಟ್ಟ ಬಾಳು ರಹಸ್ಯ ಮಂಕುತಿಮ್ಮ. ಮತ್ತೊಂದ್ಸಲಿ ಕಗ್ಗವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ ಇದು ಅಪರಿಚಿತ ಕಗ್ಗವಾಗಿರೋದ್ರಿಂದ ಮತ್ತೊಂದ್ಸಲಿ ಕಗ್ಗವನ್ನ ಎಲ್ಲರೂ ಗಮನಿಸಬೇಕು ಅನ್ನೋ ದೃಷ್ಟಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ಅರೆ ಬೆಳಕು ಅರೆ ಸುಳಿವು ಅರೆ ತಿಳಿವು ಇಲ್ಲಿ, ಎಲ್ಲ ಪರಿಪೂರ್ಣವೋ ಅದನ್ನರಿಯುವ ತನಕ ಸುಲ್ಲಿಸುವರಾರು ಪೇಟೆಯೊಳಗೊಳಗುಟ್ಟ ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ. ನಿಜವಾಗ್ಲೂ ಕೂಡ ಈ ಕಗ್ಗವನ್ನ, ಈ ಪದ್ಯವನ್ನ, ಈ ಚೌಪದಿಯನ್ನ ಕೇಳಿದಾಗ ಎಷ್ಟು ಸರಿ ಅಂತ ಅನ್ನಿಸ್ತು ಅಂತಂದ್ರೆ, ನಿಜವಾಗ್ಲೂ ಕೂಡ ಯಾವ್ದನ್ನ ಪರಿಪೂರ್ಣ ಅಂತ ಕರೀಲಿಕ್ಕೆ ಸಾಧ್ಯ? ಪರಿಪೂರ್ಣ ನಿಜವಾಗ್ಲೂ ಇದೆಯೇ ಇಲ್ವೇ ಎನ್ನುವಂತ ಪ್ರಶ್ನೆ ಮಾಡೋದ್ರಲ್ಲಿ ಸಹಜ. ಯಾಕೆಂದ್ರೆ ನಾವು ಇವತ್ತು ಜ್ಞಾನವನ್ನ ಹುಡುಕ್ಲಿಕ್ಕೆ ಪುಸ್ತಕಗಳನ್ನ ಮೊರೆ ಹೋಗ್ತೀವಿ, ಗೂಗಲ್ನ ಮೊರೆ ಹೋಗ್ತೀವಿ, ಇತ್ತೀಚೆಗೆ ಏನ ಮೊರೆ ಹೋಗ್ತಾ ಇದ್ದೀವಿ. ಈ ಎಲ್ಲರ ಮೊರೆಯ ಜೊತೆಯಲ್ಲಿ ನಿಜವಾಗ್ಲೂ ನಮಗೆ ಒಳ್ಳೆಯ ಜ್ಞಾನ ಅರಿವಾಗಿ ಸಿಗ್ತಾ ಇದೆಯಾ ಎನ್ನುವಂತ ಪ್ರಶ್ನೆ ಬಂದಾಗ ಈ ಕಗ್ಗ ಉತ್ತರವನ್ನ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಲ್ಲ ಅರೆ ಬೆಳಕು, ನೋಡ್ರಿ ಎಲ್ಲಾ ಕಡೆನೂ ಕೂಡ ಅರ್ಧ ಬೆಳಕು, ಅರೆ ಬೆಳಕು, ಫುಲ್ ಬೆಳಕಿದ್ದಿದ್ರೆ ಸಂಪೂರ್ಣ ಕಾಣ್ತಾ ಇತ್ತು. ಅರೆ ಸುಳಿವು, ಸುಳಿವು ದಾರಿ, ಆ ಜ್ಞಾನವನ್ನು ಹುಡುಕುವ ದಾರಿಯೂ ಕೂಡ ಅರೆ ಅಂದ್ರೆ ಅರ್ಧ ಬರ್ಧ. ಅರೆ ತಿಳಿವು ಇಲ್ಲಿ, ಎಲ್ಲಾ ಕಡೆನೂ ಕೂಡ ತಿಳಿವಿದೆ, ಅರೆ ತಿಳಿವು ಅರ್ಧ ಬರ್ಧ ತಿಳಿವಿದೆ ಇಲ್ಲಿ. ಎಲ್ಲ ಪರಿಪೂರ್ಣವೋ ಅದನ್ನರಿಯುವ ತನಕ ಅಂತ ಹೇಳ್ತಾರೆ. ಯಾವಾಗ ಪರಿಪೂರ್ಣ ಆಗುತ್ತೆ ಅಂದ್ರೆ, ಅದನ್ನ ಅರ್ಥ ಮಾಡಿಕೊಳ್ಳುವ ತನಕ ಅದು ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ, ಒಂದು ಜ್ಞಾನವನ್ನು ಪಡ್ಕೊಂತೀವಿ, ಅದೇ ನಿಜವಾಗ್ಲೂ ಪರಿಪೂರ್ಣನ? ಅದು ಯಾರೋ ಒಬ್ಬ ಜ್ಞಾನ ವ್ಯಕ್ತಿ ಅನುಭವಿಸಿದನ್ನ ಹೇಳ್ತೇನೆ, ಅದೇ ಪರಿಪೂರ್ಣನ ಅಂತ ಪ್ರಶ್ನೆ ಕೇಳಿದಾಗ ನೋ ನೋ ನೋ, ಅದನ್ನೇ ಹೇಳ್ತಿರೋದು. ಎಲ್ಲ ಪರಿಪೂರ್ಣವೋ ಅದನ್ನರಿಯುವ ತನಕ, ಅದನ್ನರಿಯುವ ತನಕ ನಮಗೆ ಅದು ಪರಿಪೂರ್ಣ ಅಂತ ಅನ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮೂರನೇ ಸಾಲಲ್ಲಿ ಅದ್ಭುತವಾಗಿ ಹೇಳ್ತಾರೆ, ಸೊಲ್ಲಿಸುವರಾರು, ಅದೇನು ಹೇಳರಾರು? ಈ ಪರಿಪೂರ್ಣವನ್ನ, ಒಂದು ವಿಷಯದ ಬಗ್ಗೆ ಅಗಾಧ ಜ್ಞಾನವನ್ನ, ಅಗಾಧ ವಿಚಾರವನ್ನ ಸೊಲ್ಲಿಸುವರಾರು ಅಂತ ಪ್ರಶ್ನೆ ಕೇಳಿದಾಗ ಪೇಟೆಯೊಳ ಒಳಗುಟ್ಟ ಅಂತ ಕೇಳ್ತಾರೆ. ಅಂದ್ರೆ ಪೆಟ್ಟಿಗೆ ಒಳಗಿನ ಗುಟ್ಟಿದ್ದಂಗೆ ರಹಸ್ಯ ಇರುವಂತೆ ಯಾರು ಕೂಡ ಹೇಳಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪೆಟ್ಟಿಗೆಯನ್ನು ಓಪನ್ ಮಾಡಬೇಕು, ಅದರೊಳಗಿರೋ ರಹಸ್ಯವನ್ನು ಹುಡುಕ್ಬೇಕು, ನೋಡ್ಬೇಕು, ಆಗ ಮಾತ್ರ ಅದರ ಒಳಗುಟ್ಟು ಸಿಳಿತೆ ಅಂತಾನೆ ಹೇಳ್ತಾ ಕೊನೆ ಸಾಲಲ್ಲಿ ಹೇಳ್ತಾರೆ ಅದ್ಭುತವಾದ ತತ್ವವನ್ನ, ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ. ಎಲ್ಲರ ಬಾಳು ಕೂಡ ರಹಸ್ಯ. ಯಾರ ಬಾಳನ್ನೂ ಕೂಡ ಸಂಪೂರ್ಣವಾಗಿ ಇದೇ ಪರಿಪೂರ್ಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಇತಿಹಾಸದಲ್ಲಿ ಹಲವಾರು ಜನ ಬರ್ತಾರೆ. ಮೊಹಮ್ಮದ್ ಪೈಗಂಬರ್ ಬರ್ತಾರೆ, ಬುದ್ಧ ಬರ್ತಾರೆ, ಯೇಸು ಕ್ರಿಸ್ತ ಬರ್ತಾರೆ, ಕೃಷ್ಣ ಬರ್ತಾನೆ, ರಾಮ ಬರ್ತಾರೆ, ಮಹಾವೀರ ಬರ್ತಾರೆ, ಸಿಖ್ ಗುರುನಾನಕ್ ಬರ್ತಾರೆ. ಈ ರೀತಿ ಹಲವಾರು ವ್ಯಕ್ತಿಗಳು ಬರ್ತಿದ್ದಾರೆ. ಅವರವ್ರದೇ ಆದ ರೀತಿಯಲ್ಲಿ, ಅವರವ್ರದೇ ಆದ ಅನುಭವದ ಗಮ್ಯದಲ್ಲಿ ಅವ್ರ ಜ್ಞಾನವನ್ನ ಪ್ರಚುರಪಡಿಸಿದ್ದಾರೆ. ಆದರೆ ಎಲ್ಲದರಲ್ಲಿ ಯಾವುದು ಪರಿಪೂರ್ಣ ಅಂತ ಪ್ರಶ್ನೆ ಕೇಳಿದಾಗ ನಾವು ಅರಿಯುವ ತನಕ, ಅದನ್ನು ನಾವು ಅರಿಯುವ ತನಕ, ಅರ್ಥ ಮಾಡಿಕೊಳ್ಳುವ ತನಕ, ಅನುಭವಿಸುವ ತನಕ ಅದು ಪರಿಪೂರ್ಣವೇ ಅಲ್ಲ ಅನ್ನುವಂತಹ ವ್ಯಾಖ್ಯಾನವನ್ನು ನಮಗೆ ನಾವೇ ಮಾಡ್ಕೋಬೇಕು ಅಂತ ಈ ಕಗ್ಗದಲ್ಲಿ ಡಿ.ವಿ.ಜಿ. ಅವರು ಅದ್ಭುತವಾಗಿ ಹೇಳ್ತಾರೆ. ಸೊ ಅದರಿಂದ ಅರೆ ಬೆಳಕನ್ನು ಬಿಟ್ಟು, ಅರೆ ತಿಳಿವನ್ನು ಬಿಟ್ಟು, ಅರೆ ಸುಳಿವನ್ನು ಬಿಟ್ಟು ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಆ ಸೃಷ್ಟಿಯೊಳಗಿನ ರಹಸ್ಯವನ್ನ ಹುಡುಕಿ ತೆಗಿಲಿಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಅನುಭವ ಅಂತ ಹೇಳ್ತಾ, ಈ ಅನುಭವವನ್ನ, ಈ ಜ್ಞಾನವನ್ನ ಅರಿವಾಗಿ ಪರಿಚಿಕೊಳ್ಳುವ ಸಾಧನವಾಗಿ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಕಗ್ಗದ ವ್ಯಾಖ್ಯಾನವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.